ಅಮ್ಮಂದಿರ್ ಸೀರೆಯಲ್ಲಿ ಲಂಗ ಹೊಲ್ಸ್ಕೊಳ್ಳೋದು ಕಾಮನ್. ಆದ್ರೆ ನನ್ನ ವಿಷಯದಲ್ಲಿ ಆ ಪಾತ್ರ ವಹಿಸ್ತಿರೋರು ನಮ್ಮ ಅತ್ತೆ, ಅಂದ್ರೆ ನನ್ನ ಗಂಡನ ಅಮ್ಮ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ದು ಅರೇಂಜ್ ಮ್ಯಾರೇಜ್. ಹೆಣ್ಣೊಡಕ್ಕೆ ಅಂತ ಬಂದಾಗ ನಮ್ಮ ಅತ್ತೆ ನಮ್ಮ ಮನೆಗೆ ಬರೋ ಸೊಸೆ ನಮ್ಮ ಮಗಳಾಗಿ ನೋಡ್ಕೋತೀನಿ ಅಂತ ಅಂದಿದ್ರು. ಎಲ್ಲಾರು ಓಡಿಯೋ ಕಾಮನ್ ಡೈಲಾಗ್ ಅಂತ ನಾನು ಸುಮ್ನೆ ಆಗಿದ್ದೆ. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಅವತ್ತು ಅವ್ರು ಸುಮ್ನೆ ಹೇಳಲಿಲ್ಲ, ನಿಜವಾಗ್ಲೂ ಹೇಳಿದ್ರು ಅಂತ. ಮನೆಗ್ ಬರೋ ಸೊಸೆ ನನ್ನ ಮಗನ್ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಯೋಚನೆ ಬದಲು ಮನೆಗ್ ಬರೋ ಸೊಸೆ ನಮ್ಮನೆ ಹುಡುಗಿ ಆದ್ಲು, ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಮೆಂಬರ್ ಆಡ್ ಆದ್ರು ಅನ್ನೋ ಯೋಚನೆ ಅವ್ರದ್ದು. ಮನೇಲಿ ಜಗಳ ಆದಾಗ ಅಮ್ಮನ್ ಪರವಾಗಿ ನಿಂತ್ಕೊಳ್ಳ ಅಥವಾ ಎಂಟಿ ಪರವಾಗಿ ನಿಂತ್ಕೊಳ್ಳ ಅಂತ ಕನ್ಫ್ಯೂಷನ್ ಇಲ್ಲದೆ ಎಲ್ಲ ಗಂಡ್ಮಕ್ಳು ಜೀವನ ಈಸಿ ಆಗ್ಬಿಡತ್ತೆ. ಎಲ್ಲ ಅತ್ತೆಂದಿರು ಅಮ್ಮನಾಗಿ, ಎಲ್ಲ ಸೊಸೆಯರು ಮಗಳಾಗಿ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆನೂ ನಂದಗೋಕುಲವಾಗಿರುತ್ತೆ. ಹಾಗಂತ ನಮ್ಮ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದೇ ಇಲ್ಲ ಅಂತ ಅಲ್ಲ. ಆದ್ರೆ ನಮ್ಗೆ ಒಪಿನಿಯನ್ಗಿಂತ ನಮ್ಮ ಸಂಬಂಧನೇ ಜಾಸ್ತಿ ಮುಖ್ಯ. ಕೆಲವು ಸತಿ ಅವ್ರ ವಿಷಯಕ್ಕೆ ನಾನು ಕಾಂಪ್ರಮೈಸ್ ಆಗ್ತೀನಿ, ಇನ್ ಕೆಲವು ಸತಿ ನನ್ನ ವಿಷಯಕ್ಕೆ ಅವ್ರು ಕಾಂಪ್ರಮೈಸ್ ಆಗ್ತೀನಿ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಅಲ್ವಾ ಜೀವನ. ಡೀಟೇಲ್ ವ್ಲಾಗ್ ಯೂಟ್ಯೂಬಲ್ಲಿ ಹಾಕ್ತೀನಿ, ಲಿಂಕ್ ಬಯೋ ಎಲ್ಲಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ.